ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ಇಂದಿನ ತರಗತಿಯಲ್ಲಿ 10ನೇ ತರಗತಿಯ ಸಮಾಂತರ ಶ್ರೇಣಿಗಳು ಈ ಒಂದು ಪಾಠದ ಮುಂದುವರೆದ ಭಾಗ. ಅಂದರೆ ಇಂದಿನ ತರಗತಿಯಲ್ಲಿ ನಾವು ಸಮಾಂತರ ಶ್ರೇಣಿಯ ಎನ್ನೇ ಪದಗಳವರೆಗಿನ ಮೊತ್ತ ಅಂತ ಹೇಳಿದ್ರೆ ಅದು ಎಸ್ಎನ್ನ ಸೂತ್ರ ಹಾಗೂ ಅದರ ಮೇಲಿನ ಒಂದು 2 ಅನ್ವಯಿಕ ಸಮಸ್ಯೆಗಳನ್ನು ನಾವೇನು ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ಸೊ ಎಸ್ಎನ್ ಅಂದರೆ ಸೂತ್ರ ನೀಡುತ್ತದೆ SN = n/2 × LA + n - 1 × D. ಈ ಒಂದು ಸೂತ್ರದ ಮೇಲಿನ ಸೂತ್ರ ಹೇಗೆ ಬಂತು ಹಾಗೂ ಈ ಸೂತ್ರದಲ್ಲಿ ಏನೇನಿದೆ, SN ಅಂದರೆ ಏನು ಮೊತ್ತ ಅಂತ, n ಅಂದರೆ ಏನು ಪದಗಳ ಸಂಖ್ಯೆ, A ಅಂದರೆ ಮೊದಲನೇ ಪದ ಹಾಗೂ n ಅಂದರೆ ಗೊತ್ತಿದೆ ಪದಗಳ ಸಂಖ್ಯೆ, D ಅಂದರೆ ಏನು ಸಾಮಾನ್ಯ ಪದ. ಇವೆಲ್ಲವನ್ನ ಇಟ್ಕೊಂಡು ನಾವು ಯಾವ ಥರ ಪದಗಳ ಮೊತ್ತವನ್ನು ಅಂದರೆ ಎಣ್ಣೆ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಬಹುದು ಅಂತ ಹೇಳಿ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ. ಈಗ ನಾವು ಇಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂತಂದರೆ, ಈ ಒಂದು SN ಪರೀಕ್ಷೆಯಲ್ಲಿ ಕೇಳಬಹುದಾದ ಅಂದರೆ ಬೇರೆ ಬೇರೆ ಥರದ ಪ್ರಾಬ್ಲಮ್ಗಳನ್ನು ಕೇಳಬಹುದು ಪರೀಕ್ಷೆಯಲ್ಲಿ. ಸೊ ಹಾಗಾಗಿ ನಿಮ್ಮ ಅಭ್ಯಾಸದಲ್ಲಿ ಅಥವಾ ನಿಮ್ಮ ಪಠ್ಯಪುಸ್ತಕದಲ್ಲಿ ಯಾವ್ಯಾವ ಥರದ ಒಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿಯ ಸಮಸ್ಯೆಗಳು ನಿಮ್ಮ ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುತ್ತವೆ ಅನ್ನೋದನ್ನ ನಾವಿವತ್ತು ಸ್ವಲ್ಪ ಅಧ್ಯಯನ ಮಾಡೋಣ ಅಂತ ಹೇಳಿದ್ರೆ. ಸೊ ಹಾಗಾಗಿ ನಾವಿಂದಿನ ತರಗತಿಯಲ್ಲಿ SN ಈ ಸೂತ್ರವನ್ನು ಆಧಾರಿತ ಸಮಸ್ಯೆಗಳು ಅಥವಾ ಅನ್ವಯಿಕ ಸಮಸ್ಯೆಗಳು, ಕೆಲವೊಂದು ಸಮಸ್ಯೆಗಳನ್ನು ನಾವಿವತ್ತು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಹಾಗಾಗಿ ನಾವು ಮೊದಲನೇ ಒಂದು ಸಮಸ್ಯೆಯನ್ನು ನೋಡೋಣ. ಸೊ ಮೊದಲನೇ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಈ ಥರ ಇದೆ. ಸೊ ಮೊದಲನೇ ಲೆಕ್ಕ A = 5 ಅವರೇ ಕೊಟ್ಟಿದ್ದಾರೆ. A = 5, D = 3 ಮತ್ತು AN = 50 ಆದರೆ N ಮತ್ತು SN ಕಂಡುಹಿಡಿಯಿರಿ. N ಮತ್ತು SN ಕಂಡುಹಿಡಿಯಿರಿ. ಸೊ ಇದು ಕೊಟ್ಟಿರುವಂಥ ಪ್ರಶ್ನೆ. ಸೊ ಪ್ರಶ್ನೆಯಲ್ಲಿ ಏನೇನಿದೆ, A = 5 ಅಂತ ಇದೆ, D ಎಷ್ಟಿದೆ 3 ಅಂತ ಇದೆ, AN ಅಂತ ಹೇಳಿದ್ರೆ ಎನ್ನೇ ಪದವನ್ನು ಕೂಡ ಕೊಟ್ಟಿದ್ದಾರೆ, AN = 50 ಅಂತ ಕೂಡ ಇದೆ. ಆದರೆ ನಾವು ಕಂಡುಹಿಡಿಯಬೇಕಾದ್ರೆ ಯಾವುದು N ಅಂದರೆ ಯಾವುದು ಪದಗಳ ಸಂಖ್ಯೆ. ಪದಗಳ ಸಂಖ್ಯೆಯನ್ನು ಕಂಡುಹಿಡಿಕೊಂಡು ನಂತರ ಏನು ಕಂಡುಹಿಡಿಯಬೇಕು, SN ಅಂದರೆ ಏನು, SN ನ ಬೆಲೆ ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ಕಂಡುಹಿಡಿಯಬೇಕಾಗುತ್ತೆ. ಸೊ ಅದಕ್ಕೆ ನಾವು ಅಂತಂದರೆ ಮೊದಲನೇದಾಗಿ ಇಲ್ಲಿ ಏನನ್ನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಡ. ಸೊ A = 5 ಅಂತಿದೆ, ಸೊ ನಾವು ಬರ್ಕೊಂಡ. ಆನಂತರ D = 3 ಅದು ಕೂಡ ಕೊಟ್ಟಿದ್ದಾರೆ. ಆನಂತರ AN ಕೊಟ್ಟಿದ್ದಾರೆ. ಸೊ ನಮಗೆ AN ಅಂದರೆ ಏನೋ ಸೂತ್ರ ಗೊತ್ತಿದೆ, AN = A + n - 1 × D ಅಲ್ವಾ. AN = A + n - 1 × D ಆಗುತ್ತೆ. ಸೊ ಹಾಗಾಗಿ AN ಅಂದರೆ ಅವರಿಗೆ ಬೆಲೆ ಕೊಟ್ಟಿದ್ದಾರೆ ಎಷ್ಟು, 50. ಅದನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. AN = 50 AN ಅಂತ ಹೇಳಿದ್ರೆ ಅವರಿಗೆ ಬೆಲೆ ಕೊಟ್ಟಿದ್ದಾರೆ. AN ಎಷ್ಟು 5 + n - 1 × D ಎಷ್ಟು 3. ಅರ್ಥ ಆಯ್ತಾ? ಸೊ ಈಗ 50 = 5 ಹಾಗೆ ಇರಲಿ, ಪ್ಲಸ್ 3 × n 3n ಪ್ಲಸ್ ಇಂಟು ಮೈನಸ್ 3 ಅಂದರೆ 3. ಅರ್ಥ ಆಯ್ತಾ? ಸೊ ಈಗ 50 5ರಲ್ಲಿ 3ಅನ್ನು ಏನು ಮಾಡಬೇಕು, ಕಳಿಬೇಕು. 5ರಲ್ಲಿ 3ಅನ್ನು ಕಳೆದ್ರೆ ಎಷ್ಟು 2 ಪ್ಲಸ್ 2 ಈಚೆ ಬಂದರೆ -2 ಆಗುತ್ತೆ. ಅರ್ಥ ಆಯ್ತಾ? ಸೊ 5 ಇದೆ 3 ಇದೆ, ಪ್ಲಸ್ ಮೈನಸ್ ಕಳಿಬೇಕಾಗುತ್ತೆ. ಸೊ 5ರಲ್ಲಿ 3ಅನ್ನು ಕಳೆದ್ರೆ 2, ಆ 2ಅನ್ನು ಈಚೆ ಬಂದರೆ -2 ಆಗುತ್ತೆ. ಸೊ 50 - 2 = 3n. ಅರ್ಥ ಆಯ್ತಾ? ಸೊ 3n = 50ರಲ್ಲಿ 2 ಕಳೆದ್ರೆ 48. ಸೊ n = 40 / 3. ಸೊ n = 16. ಹಾಗಾಗಿ ಇಲ್ಲಿ ಮೊದಲನೆಯದಾದಂತಹ ಒಂದು ಸೂತ್ರವನ್ನು
ಇಷ್ಟಕ್ಕೆ ಮುಗಿತಾ ಅಂದರೆ ಈಗ ಹೇಳಿದ್ದಲ್ಲ. ಸೊ ಈಗ ನಾವು ಏನು ಮಾಡಬೇಕು, ಎಸ್ ಎನ್ ಅನ್ನು ಕೂಡ ಕಂಡುಹಿಡಿಯಬೇಕಾಗುತ್ತೆ. ಸೊ therefore ಇಲ್ಲಿಗಾದರೆ ಎಸ್ ಎನ್ ನ ಸೂತ್ರ ಮಾಡಬೇಕು. ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಸೊ ಇದು ಸೂತ್ರ. therefore n/2 n ಅಂದರೆ ಎಷ್ಟು 16/2 ಇಂಟು 2 ಇಂಟು ಎ ಅಂದರೆ ಅವೇ ಕೊಟ್ಟಿದ್ದಾರೆ, ಎ ಅಂದರೆ ಬೆಲೆ ಎಷ್ಟು 5, 2 ಇಂಟು 5 ಪ್ಲಸ್ n ಅಂದರೆ 16 ಮೈನಸ್ 1 ಇಂಟು ಡಿ ಅಂದರೆ ಎಷ್ಟು ಇಲ್ಲೇ ಇದೆ, ಡಿ ಅಂದರೆ 3 ಹಾಕಬೇಕು. therefore 2 ಅಂದರೆ 2 ಎಷ್ಟು 16 2 ಎಂಟ್ಲೆ 16 8 ಇಂಟು 2 ಇಂದ 10 14 1 15 15 ಮೂಲೆ 45 ಅಲ್ವಾ. 14 15 ಆಗುತ್ತೆ, 15 ಮೂಲೆ 45. ನಂತರ ಏನು ಮಾಡ್ತೀವಿ ಅಂದರೆ 8 45 ಪ್ಲಸ್ 10 55. ನಂತರ ಇವೆಲ್ಲನ ಗುಣಿಸಬೇಕು. ಸೊ 55 ಇಂಟು 8 ಅಂದರೆ 5 × 40 400, 5 × 40 400 ಪ್ಲಸ್ 40 440. ಹಾಗಾಗಿ ಎಸ್ ಎನ್ ಬೆಲೆ 440 ಮತ್ತೆ. ಸೊ ಈ ಒಂದು ಪ್ರಶ್ನೆ ಎ ಅನ್ನೋದು ಏನಿತ್ತು, ಡಿ ಅನ್ನೋದು ಕೊಟ್ಟಿದ್ದು, ಎ ಎನ್ ಕೂಡ ಕೊಟ್ಟಿದ್ದು, ನಾವು ಎರಡು ಬೆಲೆಗಳನ್ನು ಕಂಡುಹಿಡಿಯಬೇಕಾಗಿತ್ತು, ಎನ್ ಮತ್ತು ಎಸ್. ಸೊ ಹಾಗಾಗಿ ನಾವು ಈ ಎರಡು ಸೂತ್ರಗಳನ್ನು ಬಳಸ್ಕೊಂಡಿದ್ವಿ. ಒಂದು ಯಾವುದಂದ್ರೆ ಎ ಎನ್ ಎನ್ನನೇ ಪದಗಳ ಸೂತ್ರ, ಇನ್ನೊಂದು ಯಾವುದಂದ್ರೆ ಎನ್ ಪದಗಳ ಹೊರಗಿನ ಮೊತ್ತ, ಎನ್ ಪದಗಳ ಹೊರಗಿನ ಮೊತ್ತ. ಇವೆರಡನ್ನು ಬಳಸ್ಕೊಂಡು ನಾವು ಈ ಮಾಡಿದ್ವಿ. ಮೊತ್ತ ಆಗಿದೆ ಸೊ ಇವೆರಡು ಅರ್ಥ ಆಗಿದೆ ಅಂದರೆ ಹಾಗಾಗಿ ನಾವು ನಂತರದ ಒಂದು ಸಮಸ್ಯೆ ಹೋಗೋಣ. ನಂತರ ಸಮಸ್ಯೆ ಈ ಥರ ಇದೆ. ನಂತರ ಸಮಸ್ಯೆ ಏನಪ್ಪ ಅಂದರೆ ಎ ಇಸ್ ಈಕ್ವಲ್ ಟು 7, ಎ ಇಸ್ ಈಕ್ವಲ್ ಟು 7, ಎ 13 ಇಸ್ ಈಕ್ವಲ್ ಟು 35, ಎ 13 ಇಸ್ ಈಕ್ವಲ್ ಟು 35 ಆದರೆ ಡಿ ಮತ್ತು ಇ ಮತ್ತು ಎಸ್ 13 ಅನ್ನು ಕಂಡುಹಿಡಿಯಿರಿ. ಸೊ ಪ್ರಶ್ನೆ ಇರ್ತದೆ ಎ ಇಸ್ ಈಕ್ವಲ್ ಟು 7, ಎ 13 ಇಸ್ ಈಕ್ವಲ್ ಟು 35 ಆದರೆ ಡಿ ಮತ್ತು ಎಸ್ 13ಗಳನ್ನು ಕಂಡುಹಿಡಿಯಿರಿ ಇದೆ. ಇದೆಯಾ? ಸೊ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಏನನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಮಾಡಬೇಕಾಗುತ್ತೆ. ಮೊದಲು ಎ ಇಸ್ ಈಕ್ವಲ್ ಟು 7 ಕೊಟ್ಟಿದ್ದಾರೆ. ಸೊ ಎ 13 ಬೆಲೆ ಕೊಟ್ಟಿದ್ದಾರೆ. ಎ 13 ಅಂದರೆ ಎಷ್ಟು 35. ಹಾಗಾಗಿ ನಾವು ಎ 13 ಅನ್ನು ಯಾವ ಥರ ಬರೀಬೇಕು? ಎ 13 ಅನ್ನು ನಾವು ಎ ಪ್ಲಸ್ 12 ಡಿ ಅಂತ ಬರೀಬಹುದು ಅಂತ ಹೇಳಿ ನಾವು ಅಧ್ಯಯನ ಮಾಡಿದ್ವಿ. ಎ ಪ್ಲಸ್ 12 ಡಿ. ಸೊ therefore ಎ ಪ್ಲಸ್ 12 ಡಿ ಇಸ್ ಈಕ್ವಲ್ ಟು ಎಷ್ಟು 35 ಆಗುತ್ತೆ. ಪ್ಲಸ್ 12 ಡಿ ಎಷ್ಟಾಗುತ್ತೆ 35 ಆಗುತ್ತೆ. ಸೊ ಹಾಗಾಗಿ ನಂತರ ನಾವೇನು ಮಾಡ್ಬೇಕಂತಂದರೆ ಇನ್ನೊಂದು ಏನಾದ್ರು ಕೊಟ್ಟಿದ್ದಾರೆ, ಇಲ್ಲಿ ಇನ್ನೊಂದು ಯಾವ್ದಾದ್ರು ಒಂದು ಬೆಲೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಖಂಡಿತವಾಗಿ ಕೊಟ್ಟಿದ್ದಾರೆ. ಅದು ನೋಡ್ರಿ ಎಸ್ 13 ಅಂದ್ರೆ ಏನೋ ಪದಗಳ ಸಂಖ್ಯೆ, 13 ಅಂದ್ರೆ ಏನೋ ಪದಗಳ ಸಂಖ್ಯೆ. ಸೊ ಹಾಗಾಗಿ ಎನ್ ಇಸ್ ಈಕ್ವಲ್ ಟು 13 ಎಷ್ಟು 13. ಸೊ ಇದು ಪದಗಳ ಸಂಖ್ಯೆ ಆಗಿರುತ್ತೆ. ಸೊ ಈಗ ನಾವು ಮಾಡ್ಕೊಂಡ್ರೆ ಎ ಪ್ಲಸ್ 12 ಡಿ ಈಕ್ವಲ್ ಟು 35. ಈ ಒಂದು ಸಮೀಕರಣಕ್ಕೆ ನಾವು ಬೆಲೆಗಳನ್ನು ಆದೇಶ ಮಾಡಿದ್ರೆ ನಮಗೆ ಡಿ ಸಿಗ್ಬೋದು, ಗೊತ್ತಲ್ಲ. ಸೊ ಈಗ ಎ ಅಂದರೆ ಎಷ್ಟು 7 ಪ್ಲಸ್ 12 ಡಿ, 7 ಪ್ಲಸ್ 12 ಡಿ ಇಸ್ ಈಕ್ವಲ್ ಟು 35 ಆಗುತ್ತೆ. ಸೊ 12 ಡಿ ಇಸ್ ಈಕ್ವಲ್ ಟು 35 ಪ್ಲಸ್ 7
ಯಾವ ಮಗ್ಗಿಯಿಂದ ಭಾಗ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಿದ್ರೆ 4 ಮಗ್ಗಿಯಿಂದ ಭಾಗ ಆಗುತ್ತೆ. 4 7 28, 4 12. So therefore D is equal to 7/3. D ನಮಗೆ D equal to 7/3 ಆಯಿತು. ಸರಿಯಾ? ನಂತರ SN S13 ಅನ್ನು ಕಂಡುಹಿಡಿಯಬೇಕಿದ್ರೆ so therefore SN ಅಂದರೆ SN ಬರಬೇಕು. SN is equal to n/2 into 2a plus n-1 into D. ಇದು ಸೂತ್ರ. SN is equal to n/2 into 2a plus of n-1 into D. Next S n ಅಂದರೆ ಎಷ್ಟು 13 ಅಂದರೆ 13 is equal to 13/2 into 2 here ಯಾವ ರೀತಿ ನೋಡ್ಕೊಳ್ಳೋಕೆ 2 into a ಅಂದರೆ 7 plus n-1 n ಅಂದರೆ ಎಷ್ಟು 13 minus 1 into D into ಯಾವುದು D ಅಂದರೆ ಎಷ್ಟು 7/3 ಸರಿಯಾಗಿ ಬರಬೇಕು. ನಂತರ S13 is equal to 13/2 ಹಾಗೆ ಇರಲಿ ಬಾಕ್ಸ್ ಹಾಕ್ತೀವಿ ಇಂಟು 2 7 14 ಎಷ್ಟು 14 ಪ್ಲಸ್ 13ರಲ್ಲಿ 1 ಇರುತ್ತೆ 12 ಇಂಟು 7/3. ಸೊ 3 4 12 ಆಯಿತು. ಸೊ ಇಲ್ಲಿ ನಾವು ಭಾಗಿಸ್ಕೊಳ್ಬೋದು 12 12 ಇಂಟು 7/3 3 12. ಸೊ therefore 13/2 ಇಂಟು 14 ಪ್ಲಸ್ 4 7 28. ಕೇವಲ 28. ಸೊ therefore 13/2 ಇಂಟು 28 ಪ್ಲಸ್ 14 ಎಷ್ಟು 42. ಈಗ 2 ಭಾಗಿಸೋದು 2 1 ಸೊ therefore that's equal to 13 ಇಂಟು 21. ಸೊ therefore S13 is equal to 13 ಇಂಟು 21 ಹಾಗಾಗಿ ಸೊ 13 ಇಂಟು 21 ನಾವು ಗುಣಿಸಿದ್ರೆ ಸೊ 13 ಇಂಟು 21 ಗುಣಿಸಿದ್ರೆ 3 3 ಸೊ 1 1 2 2 6 2 2 therefore 3 6 plus 7 7 ಟೋಟಲ್ ಎಷ್ಟು ಬರುತ್ತೆ 273. 272 S13 ಇದೆಯಾ ಎಲ್ಲವನ್ನು ಕೂಡ ಕಂಡುಹಿಡಿದಿದ್ದೀವಿ. ಅರ್ಥ ಆಗ್ತಿದೆಯಾ? ಈಗ ನಾವು ಮುಂದಿನ ಒಂದು ಸಮಸ್ಯೆಯನ್ನು ನೋಡೋಣ. ಮುಂದಿನ ಸಮಸ್ಯೆ ಏನಿದೆ ಅದನ್ನು ಬರ್ಕೊಂಡು ನೋಡೋಣ. ನಂತರದ ಸಮಸ್ಯೆ ಏನಿದೆ ಅದೇನು ಸಮಸ್ಯೆ A is equal to 3 A is equal to 3 n is equal to 8 ಮತ್ತು S is equal to 192 is equal to 192 ಆದರೆ D ಅನ್ನು ಕಂಡುಹಿಡಿಯಿರಿ. D ಅನ್ನು ಕಂಡುಹಿಡಿಯಿರಿ. So A is equal to 3 A is equal to 3 so A is equal to 3 so n is equal to 8 S is equal to 192 ಆದರೆ D ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ಏನನ್ನು ಕೊಟ್ಟಿದ್ದಾರೆ ಏನನ್ನ
ಬರ್ಕೊಂಡ್ರೆ ನಾವು ಡಿ ಅನ್ನು ಕಂಡುಹಿಡಿಯಬಹುದು ಅನ್ನೋದು ಗೊತ್ತಿರಬೇಕು ನಿಮಗೆ. ಸೊ ಮೊದಲನೇದಾಗಿ ಇ ಈಕ್ವಲ್ ಟು 3 ಕೊಟ್ಟಿದ್ದಾರೆ. ಇ ಈಕ್ವಲ್ ಟು 3, ಎನ್ ಈಕ್ವಲ್ ಟು 8 ಕೊಟ್ಟಿದ್ದು ಬರ್ಕೊಳ್ಳೋಣ. ಎಸ್ ಈಕ್ವಲ್ ಟು 192. ನಾನೇನು ಮಾಡ್ತೀನಿ, ಎಸ್ಗೆ ಸೂತ್ರ ಬರ್ತೀನಿ. ಎಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ, ಇದು ಸೂತ್ರ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಎಸ್ ಅಂದರೆ ಎಷ್ಟು 192 ಇಸ್ ಈಕ್ವಲ್ ಟು ಎನ್ ಅಂದರೆ 8/2 ಇಂಟು 2 ಇಂಟು ಎ ಅಂದರೆ 3 ಪ್ಲಸ್ ಎನ್ ಅಂದರೆ 8 ಮೈನಸ್ 1 ಇಂಟು ಡಿ. ಡಿ ಅಂದರೆ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿಯಬೇಕಾಗಿರೋದು. ಸೊ ಈಗ ನಾವು ಏನು ಮಾಡ್ತೀವಿ, 2 ಒಂದೇ 2, 2 4 8 ಬರುತ್ತೆ. 192 ಇದ್ದು 4 ಇಂಟು 2 6 6 ಪ್ಲಸ್ 7 ಡಿ ಆಗುತ್ತೆ. ಹುಷಾರಾಗಿರಬೇಕು, ಆಗ್ತಿದೆಯಾ? 192 ಇದ್ದು 4 ಇಂಟು 2 6 ಪ್ಲಸ್ 7 ಡಿ. ಸೊ ಈಗ ನಾವು ಏನು ಮಾಡ್ತೀವಿ ಅಂದರೆ 6 ಪ್ಲಸ್ 7 ಡಿ ಹಾಗೆ ಇರಲಿ. ಈ ಇಂಟು 4 ಇದೆಯಲ್ಲ, ಇದನ್ನು ಇಸ್ಕೊಂಡ್ರೆ ಇಸ್ಕೊಂಡ್ರೆ ಡಿವೈಡೆಡ್ ಬೈ 4 ಅಂದರೆ 192/4 192/4 4 ಅಂದರೆ 4 4 4 ಅಲ್ವಾ? 14 ಎಷ್ಟು ಉಳಿತು? 3 2 32 ಆಯಿತು. 4 ಇಂಟ್ಲೆ 32 28 4 32 ಹಾಗಾಗುತ್ತೆ. ಸೊ ಹಾಗಾಗಿ 6 ಪ್ಲಸ್ 7 ಡಿ, ಸೊ 6 ಪ್ಲಸ್ 7 ಡಿ ಎಷ್ಟು 48. ಈಗ ಬನ್ನಿ ಬೇಕಾದ್ರೆ ಡಿ ಅಷ್ಟೇ. ಸೊ 7 ಡಿ ಇಟ್ಕೊಂಡು 48 ಮೈನಸ್ 4. ಸೊ 7 ಡಿ ಇಟ್ಕೊಂಡು 48 ಹಾಕಿದ್ರೆ 42. ನೆಕ್ಸ್ಟ್ ಡಿ ಇಟ್ಕೊಂಡು 42/7. ಸೊ ಡಿ ಇಟ್ಕೊಂಡು 7. ಸೊ ಆಗಲೇ 42. ಸೊ ಡಿ ಇಟ್ಕೊಂಡು 6. ಇದು ನಮಗೆ ಉತ್ತರ ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ನಾವು ಯಾವ ಸೂತ್ರವನ್ನು ಬಳಸ್ಕೊಂಡಿದ್ವಿ? ಮುಖ್ಯವಾಗಿ ಎಸ್ ಅನ್ನೋ ಸೂತ್ರವನ್ನು ಬಳಸ್ಕೊಂಡಿದ್ವಿ. ಎಸ್ ಇಟ್ಕೊಂಡು n/2 ಡಿ. ಎನ್ ಅಂದರೆ ಅವರೇ ಕೊಟ್ಟಿದ್ದು ಹಾಕೊಂಡಿದ್ವಿ. ಇಂಟು 2 ಇಂಟು ಎ ಅಂದರೆ 3 ಪ್ಲಸ್ 8 ಮೈನಸ್ 1 ಇಂಟು ಡಿ ಗೊತ್ತಿಲ್ಲ ನಮಗೆ. ಸೊ 192 ಇಟ್ಕೊಂಡು 2 2 4 ಇಂಟು 2 6 ಪ್ಲಸ್ 7 ಡಿ. ಸೊ 6 ಪ್ಲಸ್ 7 ಡಿ ಇಸ್ ಈಕ್ವಲ್ ಟು 192/4. ಸೊ 4 ಭಾಗಿಸಿದ್ರೆ 4 ಆಯಿತು. ಸೊ 6 ಪ್ಲಸ್ 7 ಡಿ ಇಸ್ ಈಕ್ವಲ್ ಟು 48. ಸೊ 7 ಡಿ ಇಸ್ ಈಕ್ವಲ್ ಟು 48 ಮೈನಸ್ 6. ಸೊ 7 ಡಿ ಇಸ್ ಈಕ್ವಲ್ ಟು 42, ಡಿ ಇಸ್ ಈಕ್ವಲ್ ಟು 42/7. ಸೊ ಡಿ ಇಸ್ ಈಕ್ವಲ್ ಟು 4. ಸೊ ಇದು ಈ ಥರ ನಾವು ಸಮಸ್ಯೆಯನ್ನು ಬಿಡಿಸಬೇಕು. ಗೊತ್ತಾಯ್ತಂದ್ರೆ ನಂತರದ ಸಮಸ್ಯೆಯನ್ನು ತರೋಣ. ನಂತರ ಸಮಸ್ಯೆ ಅಂದರೆ ನೋಡಿ, ನಂತರ ಸಮಸ್ಯೆ ಏನಂದರೆ ಮೊತ್ತ 636 ಆಗಬೇಕಂದ್ರೆ ಮೊತ್ತ 636 ಆಗಬೇಕಂದ್ರೆ ಮೊತ್ತ 636 ಆಗಬೇಕಾದ್ರೆ 9, 17, 25 ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕು
ಇದು ಕೊಟ್ಟಿರುವಂಥ ಲೆಕ್ಕ. ಸೊ ಇಲ್ಲಿ ಸರಿಯಾಗಿ ಗಮನಿಸೋದಾದ್ರೆ ಸೊ ಮೊತ್ತ ಅವರೇ ಕೊಟ್ಟಿದ್ದಾರೆ. ಮೊತ್ತ ಎಷ್ಟು 636 ಆಗಬೇಕಂದ್ರೆ ನಾವು ಇಲ್ಲೊಂದು ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಈ ಸಮಾನ ಶ್ರೇಣಿಯನ್ನು ನೋಡೋಣ. 9, 17, 25 ಆ್ಯಂಡ್ ಸೋ ಆನ್. ಆಯಿತಾ? ಇದರಲ್ಲಿ ಎಯನ್ನು ಬರ್ಕೊಳ್ಳೋಣ. ಏನು ಗೊತ್ತಲ್ಲ, ಮೊದಲನೇ ಥರ ಏನಷ್ಟು 9. ನೆಕ್ಸ್ಟ್ ಡಿ ಈಕ್ವಲ್ ಟು A2 ಮೈನಸ್ A1 ಮಾಡ್ಕೊತೀನಿ. ಅರ್ಥಾಗಿದೆಯಾ? ಡಿ ಈಕ್ವಲ್ ಟು A2 ಮೈನಸ್ A1. ಸೊ therefore ಡಿ ಈಕ್ವಲ್ ಟು A2 ಅಂದರೆ ಎಷ್ಟು? 17 ಮೈನಸ್ A1 ಅಂದರೆ 9. 17 ಮೈನಸ್ 9. 17ರಲ್ಲಿ 9 ಕಳೆದ್ರೆ ಎಷ್ಟು? 8. ಸೊ ಡಿ ಈಕ್ವಲ್ ಟು 8 ಆಯಿತು. ಈಗ ಎ ಬೆಲೆ ಬಂತು, ಡಿ ಬೆಲೆ ಸಿಕ್ತು. ಮೊತ್ತ ಅವರೇ ಕೊಟ್ಟಿದ್ದಾರೆ. ಸೊ ಮೊತ್ತ ಅಂದರೆ ಯಾವುದು? ಎಸ್ ಎಷ್ಟು? 636 ಅವರೇ ಕೊಟ್ಬಿಟ್ಟಿದ್ದಾರೆ. ಈಗ ನಾವು ಕಂಡುಹಿಡಿಯಬೇಕಾಗಿರೋದು ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕು. ಎಷ್ಟು ಪದಗಳು ಅಂದರೆ ಪದಗಳ ಸಂಖ್ಯೆ. ಸೊ ದೇವಕೊಂಡು ನಾವು ಕಂಡುಹಿಡಿಯಬೇಕಾಗಿರೋದು ಎನ್. ಕಂಡುಹಿಡಬೇಕು ಎನ್ ಬೆಲೆಯನ್ನು ಕಂಡುಹಿಡಿಯಬೇಕು. ಹಾಗಾಗಿ ಯಾವ ಸೂತ್ರವನ್ನು ಬಳಸ್ಕೊಂಡ್ಬಿಡಿ ಅಂದರೆ ಎಸ್ ಇಸ್ ಈಕ್ವಲ್ ಟು n/2 ಇಂಟು 2n ಪ್ಲಸ್ n-1 ಇಂಟು ಡಿ. ಇದೇ ಸೂತ್ರವನ್ನು ಬಳಸಬೇಕಾಗುತ್ತೆ. ಎಸ್ ಇಸ್ ಈಕ್ವಲ್ ಟು n/2 ಇಂಟು 2n ಪ್ಲಸ್ ಇಂಟು ಡಿ. ಎಸ್ ಅಂದರೆ ಬೆಲೆ ಇದೆ. ಎಸ್ ಅಂದರೆ ಎಷ್ಟು? 636. ಎನ್ ಅಂದರೆ ಗೊತ್ತಿಲ್ಲ. n/2 ಹಾಗೆ ಇರಲಿ ಇಂಟು 2. ಎ ಅಂದರೆ 9, 2 ಇಂಟು 9 ಪ್ಲಸ್ ಎನ್ ಅಂದರೆ ಏನು ಗೊತ್ತಿಲ್ಲ. ಸೊ n-1 ಇಂಟು ಡಿ ಅಂದರೆ ಎಷ್ಟು? ಡಿ ಅಂದರೆ ಬೆಲೆ ಎಷ್ಟು? ಇಂಟು. ಈಗ ಏನು ಮಾಡಬೇಕು ಅಂದರೆ 636 ಮತ್ತು 2 ಮೂಲ ಗುಣಾಕಾರ ಮಾಡಿಕೊಂಡ್ರೆ 2 12 ವರ್ಷ 1. ಸೊ 2 4 1 7 ಅಲ್ವಾ? ಸೊ 2 ವರ್ಷ 1 2 6 ಪ್ಲಸ್ 1 7 2 1272 ಬರುತ್ತೆ. ಆಯಿತಾ? 1272 ಎನ್ ಇಂಟು 19 18 ಪ್ಲಸ್ 18 ಪ್ಲಸ್ 8 ಇಂಟು ಎನ್ 8n ಮೈನಸ್ 8 ಅಂದರೆ 8. ಗೊತ್ತಾಗಿದೆಯಾ? ಸೊ 8 ಇಂಟು ಎನ್ 8n ಪ್ಲಸ್ ಮೈನಸ್ ಮೈನಸ್ 8 ಅಂದರೆ 8. ಇಷ್ಟಾಯಿತು. ನಂತರ ಏನು ಮಾಡ್ಬೋದು ಅಂದರೆ 1272 ಇಸ್ ಈಕ್ವಲ್ ಟು ಈಗ ಎನ್ ಇಂಟು 18 ಇದೆ 8 ಇದೆ ಪ್ಲಸ್ ಮೈನಸ್ಸು. ಸೊ ಕಲಿಬೇಕಾಗುತ್ತೆ. ಸೊ ಕಳೆದ್ರೆ ಪ್ಲಸ್ ಕಳೆದ್ರೆ 18 ಕಳೆದ್ರೆ 10. ಸೊ ಹಾಗಾಗಿ ಫಸ್ಟ್ 8n ಬರಬೇಕು. 8n ಪ್ಲಸ್ 10. ನಂತರ ಒಂದು ಹಂತದಲ್ಲಿ 1272 8n ಇಂಟು n ಇಂಟು n ಸ್ಕ್ವೇರ್ ಪ್ಲಸ್ 10 ಇಂಟು n 10n ಅಂಟು. ಸೊ ಈಗ ನಾವಿಲ್ಲಿ ಒಂದು ವರ್ಗ ಸಮೀಕರಣವನ್ನು ಬರಬೇಕು. ವರ್ಗ ಸಮೀಕರಣ ಅಂದರೆ 8n ಸ್ಕ್ವೇರ್ ಹಾಗೆ ಇರಲಿ ಪ್ಲಸ್ 10n ಕೂಡ ಹಾಗೆ ಇರಲಿ. ನೋಡಿ 1272 ಆಚೆ ಹೋದರೆ ಮೈನಸ್ 1272 ದಟ್ಸ್ ಈಕ್ವಲ್ ಟು 0 ಅಂತ ಇದೆಯಾ? ಸೊ ಇದಿಷ್ಟು ಸಮೀಕರಣವನ್ನು ನಾನೇನು ಮಾಡ್ತೀನಿ ಡಿವೈಡೆಡ್ ಬೈ 4ರಿಂದ ಹೋಗಲ್ಲ ಇದು. ಸೊ ಹಾಗಾಗಿ ನಾವೇನು ಮಾಡ್ಬೋದು ಅಂದರೆ 2ರಿಂದ ಭಾಗಿಸ್ಬೋದು. 2ರಿಂದ ಭಾಗಿಸಿದ್ರೆ 2 4 8 ಅಂದರೆ 4n ಸ್ಕ್ವೇರ್ ಬರುತ್ತೆ. 4n ಸ್ಕ್ವೇರ್ ಪ್ಲಸ್ 2 10 5n ಮೈನಸ್ 636. ಸೊ 2 3 1 ಆಗಲೇ 12 636 ಈಸ್ ಈಕ್ವಲ್ ಟು 0. ಓಕೆ. ಸೊ ಮತ್ತೆ ಈಗ ನಾವು
ಇದನ್ನ ಅಪವರ್ತನ ವಿಧಾನದಿಂದ ಮಾಡಬಹುದು. ಸೊ 654 ಇಂಟು 4 ಇದನ್ನು ಗಮನಿಸಿಕೊಂಡ್ರೆ 24 ದಶ 2 4 12 14 25 ಅಂದರೆ 2544 n ಸ್ಕ್ವೇರ್ ಬರುತ್ತೆ. ಸೊ ನಾವೇನು ಇದನ್ನ ಎರಡು ಅಪವರ್ತನಗಳಾಗಿರಬೇಕು. ಅದನ್ನು ಕೂಡಿದ್ರೆ ಕಳೆದ್ರೆ ಎಷ್ಟು ಬರಬೇಕು 5 ಎಂದು ಅಲ್ಲಿ ಎಷ್ಟಿದೆ ನೋಡ್ಕೋಬೇಕು. ನಾವು ಎಷ್ಟಿದೆ ಅಂದರೆ 5n ಅಂತ ಬರಬೇಕು. ಸೊ 5n ಅಂತ ಬರೋದಾದ್ರೆ ಅಂದರೆ ಎರಡು ಅಪವರ್ತನಗಳ ನಡುವಿನ ವ್ಯತ್ಯಾಸ ಎಷ್ಟಿರಬೇಕು 5n ಅಷ್ಟಿರಬೇಕು. ಹಾಗಾದರೆ ಯಾವುದರಿಂದ ನಾವು ಗುಣಿಸಿದ್ರೆ ಕೊನೆಯ ಪದ 4 ಸಿಗುತ್ತೆ ಅಂತ ನೋಡ್ಕೋಬೇಕು. ಕೊನೆಯ ಪದ 4 ಯಾವ್ದಾದ್ರು ಸಿಗುತ್ತೆ ಅಂದರೆ ಈಗ ಇಲ್ಲಿ 2050ರಿಂದ 2050 ಎಷ್ಟು 50 ಅಲ್ವಾ. ಹಾಗಾಗಿ 52 ಮತ್ತೆ 57 ತಗೋಬಹುದಾ 52 ಇಂಟು 57 ಬರುತ್ತಾ ಅಂತೇಳಿ ಒಂದ್ಸಲಿ ನೋಡ್ಕೊಂಡ್ರೆ ಇದು ಹೆಚ್ಚು ಕಡಿಮೆ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ಏನು ಮಾಡಬೇಕು 47 ಇಂಟು 52 ಮಾಡಬಹುದಾ ಅನ್ನೋದನ್ನ ನೋಡ್ಕೊಳ್ಳಿ. ಯಾಕಂದ್ರೆ 47 ಮತ್ತು 52ಕ್ಕೆ ಡಿಫ್ರೆನ್ಸು 5 ಅಲ್ವಾ. ಸೊ 2 14 ಎಷ್ಟು 1 2 4 ಇಂಟು 1 9 5 35 7 5 ದಶ 3 5 4 23 ಸೊ ಹೋಗುತ್ತೆ ಅಂದರೆ 9 ಪ್ಲಸ್ 5 14 ಎಷ್ಟು 4 1 4 2440. ಹಾಗಾಗಿ ಇದಿಷ್ಟು ಬರಲಿ. ಸೊ ಇಲ್ಲಿ ಹೋದರೆ 4 ಎಷ್ಟು 2 4 12 2 14 14 ಸೊ 24 ದಷ್ಟ 2 4 12 2 14 ದಷ್ಟ 1 25 ಸೊ ಇಲ್ಲಿ 2 14 4 ದಷ್ಟ 9 4 8 8 ಪ್ಲಸ್ 1 9 7 35 ದಷ್ಟ 3 4 20 ಪ್ಲಸ್ 1 23 ಸೊ 4 ಇದು ಬರಲಿಲ್ಲ. ಸೊ ಹಾಗಾಗಿ ಯಾವುದನ್ನ ಉಳಿಸಿದ್ರೆ ಅಂದರೆ 5 ಬರುತ್ತೆ. ಈಗ 7 ಮತ್ತು 2 ಆಗಿಲ್ಲ. ಈಗ 48 ತಗೊಳ್ಳೋಣ. 48 53 ತಗೊಂಡ್ರೆ ಬರ್ಬೋದಾ 48 ಇಂಟು 53 8 24 4 ದಷ್ಟ 2 3 12 14 ಅಲ್ವಾ. 3 ಇಂಟು 14 ದಷ್ಟ 2 3 12 14 5 40 ದಷ್ಟ 4 14 24 ಸೊ 4 4 5 2 2544 ಸರಿಯಾಗಿ ಬಂತು. ಸೊ ಹಾಗಾಗಿ ನಾವು ತೆಗೆದುಕೊಳ್ಳಬೇಕಾದ ಅಪವರ್ತನಗಳು 48n 53n ಆಯ್ತಾ. ಹಾಗಾಗಿ ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ ಇಂದ ಗುಣಿಸಿದ್ವಿ ಮೈನಸ್ ಬರುತ್ತೆ. ಹಾಗಾಗಿ ಇಲ್ಲಿ ಮಧ್ಯದಾನಕ್ಕೆ ಪ್ಲಸ್ ಬರಬೇಕು. ಮಧ್ಯದಾನಕ್ಕೆ ಬರಬೇಕು ಪ್ಲಸ್ ಪ್ಲಸ್ ಚಿಕ್ಕನಿಗೆ ಮೈನಸ್. ನಂತರ ಏನು ಮಾಡ್ತೀವಿ ಅಂದರೆ 4n ಸ್ಕ್ವೇರ್ ಮೈನಸ್ 48n ಇದನ್ನು ಸ್ಪ್ಲಿಟ್ ಮಾಡಿ ಬರ್ತಾ ಇದ್ದೀನಿ ಪ್ಲಸ್ 53n ಮೈನಸ್ 636 0. ಹಾಗಾಗಿ ಇದರಲ್ಲಿ ಸಾಮಾನ್ಯ ಪದ 4n ಬರುತ್ತೆ. ಹಾಗಾದರೆ n ಮೈನಸ್ 12 48 ಅಲ್ವಾ. ಸೊ ಪ್ಲಸ್ ಈಗ 53 ಇದೆ ಅದನ್ನು ಬರುತ್ತೆ n ಮೈನಸ್ 53 ಎಷ್ಟು 2244 ಎಷ್ಟು ಬರುತ್ತೆ 53 12 ಬರುತ್ತೆ 0. ಇದರಲ್ಲಿ ಸಾಮಾನ್ಯ ಅಪವರ್ತನ ಯಾವುದು ಅಂದರೆ n ಮೈನಸ್ 12 ಇನ್ನೊಂದು ಅಪವರ್ತನ 4n ಪ್ಲಸ್ 53 0. ಸೊ n ಮೈನಸ್ 12 0 ಒಂದು ಇನ್ನೊಂದು 4n ಪ್ಲಸ್ 53 0. ಸೊ ಈಗ
n is equal to 12 ಒಂದು ಅಥವಾ 4n is equal to -53 ಸೊ n is equal to -53/4 ಆಗುತ್ತೆ. ಸೊ ನಾವು ಮೊದಲೇ ಹೇಳಿದ್ವಿ n ಅನ್ನೋದು ಎಂಥ ಸಂಖ್ಯೆ ಆಗಿರಬೇಕು ಅಂದರೆ ಸ್ವಾಭಾವಿಕ ಸಂಖ್ಯೆ ಆಗಿರಬೇಕು. n ಅನ್ನೋದು ಎಂಥ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಆಗಿರಬೇಕು. ಸೊ ಇಲ್ಲಿ n is equal to 12 ಇದು ಸ್ವಾಭಾವಿಕ ಸಂಖ್ಯೆ ಆಗುತ್ತೆ. ಆದರೆ -53/4 ಸ್ವಾಭಾವಿಕ ಸಂಖ್ಯೆ ಆಗುತ್ತಾ ಅನ್ನೋದಾದ್ರೆ ಖಂಡಿತವಾಗಿ ಸ್ವಾಭಾವಿಕ ಸಂಖ್ಯೆ ಅಲ್ಲ. ಹಾಗಾಗಿ ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕು ಅಂತಂದ್ರೆ ಈ ಶ್ರೇಣಿಯಲ್ಲಿ 12 ಪದಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದು ಉತ್ತರ ಆಗುತ್ತೆ. ಗೊತ್ತಾಗುತ್ತೆ. ಸೊ ಏನೇನಿದೆ ಶ್ರೇಣಿಯನ್ನು ಬರ್ಕೊಂಡು ಎ ಅನ್ನು ಕಂಡುಹಿಡ್ಕೊಂಡ್ವಿ, ಡಿ ಅನ್ನು ಕಂಡುಹಿಡ್ಕೊಂಡ್ವಿ, ಮೊತ್ತ ಔಟ್ಪುಟ್ ಬರ್ಕೊಂಡಿದ್ವಿ. ನಾವು ಏನನ್ನ ಕಂಡುಹಿಡಬೇಕಾಗಿತ್ತು. ಹಾಗಾಗಿ ಸೂತ್ರವನ್ನು ಬರ್ಕೊಂಡು ಬೇರೆ ಎಲ್ಲ ಹಾಕೊಂಡು ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಅಪವರ್ತನ ವಿಧಾನ ಮಾಡಿದಾಗ ನಮಗೆ ಎನ್ನಿಗೆ ಒಂದು ಸ್ವಾಭಾವಿಕ ಸಂಖ್ಯೆ ಬೆಲೆ ಬರುತ್ತೆ, ಇನ್ನೊಂದು ಸ್ವಾಭಾವಿಕ ಸಂಖ್ಯೆ ಅಲ್ಲದ ಬೆಲೆ ಬರುತ್ತೆ. ಸೊ ನಮಗೆ ಒಂದು ನಿಯಮ ಇದೆ, ಎನ್ ಯಾವಾಗಲೂ ಎಂಥ ಸಂಖ್ಯೆ ಆಗಿರಬೇಕು ಸ್ವಾಭಾವಿಕ ಸಂಖ್ಯೆ ಆಗಿರಬೇಕು. ಸೊ ಹಾಗಾಗಿ ಎನ್ 12 ಅನ್ನೋದು ಒಂದೇ ಒಂದು ಉತ್ತರ ಸರಿಯಾಗಿರುತ್ತೆ. ಆಯ್ತಾ? ಹಾಗಾಗಿ ನಂತರ ಈ ಥರ ಒಂದು ಸಮಾಂತರ ಶ್ರೇಣಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಮೊದಲ ಪದ 5, ಕೊನೆಯ ಪದ 45. ಮೊದಲ ಪದ 5, ಕೊನೆಯ ಪದ 45. ಮೊದಲ ಪದ 5, ಮತ್ತು ಮೊತ್ತ 400 ಆದರೆ ಅದರ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಇದರ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಇದು ಕೊಟ್ಟಿರುವಂತಹ ಸಮಸ್ಯೆ. ಏನಿದೆ ನೋಡಬೇಕು ಸಮಸ್ಯೆಯಲ್ಲಿ. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ 5. ಮೊದಲ ಪದ 5 ಅಂದರೆ ಯಾವುದು? ಎ = 5. ಎ = 5. ಕೊನೆಯ ಪದ 45. ಕೊನೆಯ ಪದ ಅಂದರೆ ಯಾವುದು? ಎನ್ = 45 ಅಥವಾ ಎಲ್ = 45. ಯಾವುದು ಬೇಕಾದರೂ ಬರೆಯಬಹುದು. ಮೊತ್ತ ಅಂದರೆ ಯಾವಪ್ಪ? ಎಸ್ = 400. ಆದರೆ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಹೇಳಿ ಅವರು ಕೊಟ್ಟಿದ್ದಾರೆ. ಸೊ ನಮಗೆ ಎನ್ ಪದಗಳ ಸಂಖ್ಯೆ ಯಾವುದು? ಎನ್ ಎಷ್ಟು ಅಂತ ಕಂಡುಹಿಡಬೇಕು. ಡಿ ಎಷ್ಟು ಅಂತ ಕೂಡ ಕಂಡುಹಿಡಬೇಕಾಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲಿಗೆ ಎ ಅನ್ನು ಕೊಟ್ಟಿದ್ದಾರೆ. ಸೊ ಎ ಅನ್ನು ಸೂತ್ರವನ್ನು a + n - 1 × d. ನಮಗೆ ಎನ್ ಬೆಲೆ ಗೊತ್ತಿಲ್ಲ. ಎ ಅಂದರೆ ಎಷ್ಟು? 45 = ಎ ಅಂದರೆ 5 + n - 1 × d. ಆಯ್ತಾ? ಸೊ ಈಗ 45 + 5 ಅಂದರೆ 40. ಹಾಗಾಗಿ
n minus 1 into d ಅಂತ ಹೇಳಿದ್ರೆ ಬೆಲೆ ಎಷ್ಟು 40 n minus 1 into d ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಬೆಲೆ 40 ಬರುತ್ತೆ ಅಂತ ಹೇಳಿ ಒಂದು ಕಡೆಗೆ ಇಲ್ಲಿ ಇನ್ನೊಂದು ಕಡೆಗೆ s is equal to n by 2 into 2a plus n minus 1 into d ಅಲ್ವಾ ಇದು ಕೊಟ್ಟಿರುವಂಥದ್ದು ಒಂದು ಸೂತ್ರ. ಸೊ ಎಸ್ ಅಂತ ಹೇಳಿದ್ರೆ ಅವರೇ ಕೊಟ್ಟಿದ್ದಾರೆ. ಎಸ್ ಅಂದ್ರೆ ಎಷ್ಟು 400 is equal to n ಅಂದ್ರೆ ನಮ್ಗೆ ಗೊತ್ತಿಲ್ಲ 1/2 ಹಾಗೆ ಇರಲಿ ಇಂಟು 2 ಇಂಟು a ಅಂದ್ರೆ 5 ಪ್ಲಸ್ ಈಗ ನೋಡಿ ಮಕ್ಕಳೇ n minus 1 into d. ಸೊ ಇಲ್ಲಿ ಬರ್ತಿದ್ದೀನಿ ನಾನು n minus 1 into d ಅಂದ್ರೆ ಎಷ್ಟು 40. ಸೊ therefore n minus 1 into d ಈ ಜಾಗದಲ್ಲಿ 40 ಅಂತೇಳಿ ಬರ್ಕೋಬಹುದು ಅಲ್ವಾ. ಸೊ ಈಗ 400 is equal to n by 2 2 ಪ್ಲಸ್ 40 ಇದೆಯಾ. 400 is equal to n by 2 into 40 ಪ್ಲಸ್ 10 50 ಒಂದೇ ಈಗ 25 ನಾವಾಗುತ್ತಲ್ವಾ. ಸೊ ನಮಗೆ ಸೊ 400 ಇದೆ is equal to n by 2 into 10 ಪ್ಲಸ್ 40 50 ಆಗುತ್ತೆ. ಸೊ 50ನ್ನ 2ರಿಂದ ಭಾಗಿಸೋದು ಭಾಗಿಸಿದ್ರೆ 25 ಬರುತ್ತೆ. ಈಗ ಈ ಉಳಿದಿರೋದು 400 is equal to 25 into n 25 n. ಸೊ n is equal to 400 by 25. ಸೊ 25 ಒಂದೇ 25 ಒಂದೇ 25 ಎಷ್ಟು ಹೋಯಿತು 15 ಹೋಯಿತು. 15 ಅಂದರೆ 150 25 ಆಗಲೇ 150. ಸೊ therefore n is equal to 16 ಆಗುತ್ತೆ. ಅರ್ಥ. ಸೊ ಈಗ ಏನು ಬೇರೆ ಬಂತು ಪದಗಳ ಸಂಖ್ಯೆ ಅಂತ ಏನು ಅಂತ ಗೊತ್ತಾಯ್ತು. ಎಷ್ಟು 16 ಈಗ ಸಾಮಾನ್ಯ ವ್ಯತ್ಯಾಸವನ್ನು ಕಂಡಿದ್ದೀವಿ. ಈಗ n is equal to 16 ಸಮೀಕರಣ ಸ್ಟಾರ್ ಅಂತ ಏನು ಮಾಡಿದ್ರಲ್ಲ ಸಮೀಕರಣದಲ್ಲಿ ಆದೇಶಿಸಿ ಆದೇಶಿಸಿ. ಸೊ n minus 1 into d is equal to ಎಷ್ಟು 40. n minus 1 into d is equal to ಎಷ್ಟು 40. n ಅಂದ್ರೆ ಎಷ್ಟು 16. ಸೊ 16 minus 1 into d is equal to 40. 16 ಹೋಗ್ಬಿಟ್ರೆ 15 d is equal to 40. d is equal to 40 by 15. ಸೊ 5 ಮೂರಲೆ 15 5ಕ್ಕೆ 40. ಸೊ therefore ಸಾಮಾನ್ಯ ವ್ಯತ್ಯಾಸ 8 by 3. ಸಾಮಾನ್ಯ ವ್ಯತ್ಯಾಸ d is equal to ಎಷ್ಟು 8 by 3 ಆಗುತ್ತೆ. ಸೊ ಇದು ಈ ಥರ ನಾವೇನು ಮಾಡಬೇಕು ಬೆಲೆಗಳನ್ನು ಆದೇಶ ಮಾಡಿಕೊಂಡು ನಾವು ಸಮಸ್ಯೆಗಳನ್ನ ಬಿಡಿಸ್ಕೋಬೇಕು. ಇಲ್ಲಿ ಏನು ಕೊಟ್ಟಿದ್ರು ಎಸ್ ಕೊಟ್ಟಿದ್ರು ಎನ್ ಮತ್ತು ಡಿ ಅಂತ ಹಿಡಿಯಿಟ್ಟಿದ್ರು. ಸೊ ಏನು ಸೂತ್ರ ಹಾಕಿದ್ರು n minus 1 into d ಅದಕ್ಕೆ ಬೆಲೆ ಸಿಗುತ್ತೆ 40 ಅಂತ ಆಯಿತು. ಈ ಥರದ ಅನ್ವಯಿಕ ಸಮಸ್ಯೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಗಮನವಿಟ್ಟು ಇದನ್ನು ಕಲಿಬೇಕಾಗುತ್ತೆ. ನಂತರ ಇನ್ನೊಂದು ಸಮಸ್ಯೆಯನ್ನು ನೋಡೋಣ. ಇನ್ನೊಂದು ಸಮಸ್ಯೆ ಅಂದರೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಒಂದು ಸಮಾಂತರ ಶ್ರೇಣಿಯ ಪದ ಮತ್ತು ಕೊನೆಯ ಪದಗಳು ಕ್ರಮವಾಗಿ ಮತ್ತು ಕೊನೆಯ ಪದಗಳು ಕ್ರಮವಾಗಿ 17
9 ಆದರೆ ಸಾಮಾನ್ಯ ಕೆಲಸ 9 ಆದರೆ ಅದರ ಪದಗಳ ಸಂಖ್ಯೆ ಎಷ್ಟು ಮತ್ತು ಅದರ ಪದಗಳ ಸಂಖ್ಯೆ ಮತ್ತು ಪದಗಳ ಮೊತ್ತವೇನು? ಮೊತ್ತವೇನು? ಸೊ ಇದು ಕೊಟ್ಟಿರುವಂತಹ ಒಂದು ಸಮಸ್ಯೆ. ಸೊ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡ್ಕೊಳ್ಳಿ, ಮೊದಲ ಪದ ಕೊಟ್ಟಿದ್ದಾರೆ. ಮೊದಲ ಪದ ಯಾವುದು? ಎ ಅಂತೇಳು. ಕೊನೆಯ ಪದ AN = 350. ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾರೆ. D = 9 ಆದರೆ ಪದಗಳ ಸಂಖ್ಯೆ ಅಂದರೆ ಯಾವುದು? N ಮತ್ತು ಪದಗಳ ಮೊತ್ತ ಅದು S. ಇದನ್ನ ಕಂಡುಹಿಡಿಯಬೇಕು ಕೇಳಿದೆ. ಸೊ ನಾವೇನು ಮಾಡಬೇಕು ಅಂತಂದ್ರೆ AN ಕೊಟ್ಟಿದ್ದಾರೆ ಅವರು. ಸೊ AN = ಸೂತ್ರ A + n - 1 × D. ಸೊ AN ಅಂದರೆ 350, AN 17 ಪ್ಲಸ್ ನಮಗೆ ಗೊತ್ತಿಲ್ಲ n - 1 × D. D ಕೊಟ್ಟಿಲ್ಲ. ಸೊ ಕೊಟ್ಟಿದ್ದಾರೆ D = 9. ಸೊ 350 = 17 ಪ್ಲಸ್ 9n -9. ಸೊ ಈಗ 17ರಲ್ಲಿ 9 ಕಳೆದ್ರೆ 17ರಲ್ಲಿ 9 ಕಳೆದಷ್ಟು 8 ಆ 8 ಹೆಚ್ಚು ತಗೊಂಡ್ರೆ 350 - 8 ಆಗುತ್ತೆ = 9n. ಎಷ್ಟಾಗುತ್ತೆ? 347 = 9n. ಸೊ n = 942 / 9. ಇದೆಯಾ? ಸೊ ಈಗ 9ರಿಂದ ಭಾಗ ಆಗುತ್ತಾ? 9 × 9 9 × 27 ಅಲ್ವಾ? 27 × 72 38 72. ಸೊ ಇದಕ್ಕೂ n = 38 ಆಗಾಯ್ತಾ? ನೋಡ್ಕೊಳ್ಳಿ, 350 9 8 ಪರ್ಸೆಂಟೇಜ್ ಇಟ್ಕೊಂಡ್ರೆ -8 ಅಂದರೆ 342 = 9n. ಸೊ n = 342 / 9 ಆಗುತ್ತೆ. 9 ಅಂದರೆ 9 9 × 3 27 34ರಲ್ಲಿ 27 ಕಳೆದ್ರೆ 7 72 28ಕ್ಕೆ 22 38. ಆಯ್ತಾ? ಪದಗಳ ಸಂಖ್ಯೆ ಸಿಕ್ತು. ಪದಗಳ ಮೊತ್ತ ಬೇಕೀಗ. ಸೊ S = n/2 × A plus n - 1 × D. ಸೊ S = n ಅಂದರೆ 38/2 × 2 × A ಅಂದರೆ 17 ಪ್ಲಸ್ n - 1 ಇನ್ನೊಂದು ಎಷ್ಟು? 38 - 1 × D ಅಂದರೆ ಎಷ್ಟು? 9 ಅಲ್ವಾ? 29. ಸೊ S = 19 19 34 ಪ್ಲಸ್ 37 × 9 ಸೊ ಸರಿಯಾಗಿ ನೋಡ್ಕೊಳ್ರಿ. A ಏನಾದರೂ ಕೊಟ್ಟಿದ್ದು D ಬೆಲೆ ಹಾಕಿದ್ವಿ, D ಬೆಲೆ ಎಷ್ಟು? 9. ಏನಂದರೆ 38 ನಂತರ A ಬೆಲೆ 19. ಸೊ ಈಗ S = 19 × 34 ಪ್ಲಸ್ 39 133 ಬರುತ್ತೆ. ಸೊ 37 × 9 393 ಅದೇ S =
19 ಇಂಟು ಈಗ ಇದನ್ನ ಕೂಡಿದಾಗ ಎಷ್ಟು ಬರುತ್ತೆ ಅಂದರೆ 367 ಇದು 367. ನಂತರ ಇವೆರಡ ಗುಣಿಸಬೇಕು. 367 ಇಂಟು 19 ಗುಣಿಸಿದ್ರೆ 96 6973. ಇದು ಈ ಒಂದು ಶ್ರೇಣಿಯ ಮೊತ್ತ. ಸೊ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು SN ಅಂದರೆ ಸಮಾನ ಶ್ರೇಣಿಯ n ಪದಗಳಲ್ಲಿನ ಮೊತ್ತ ಇವುಗಳ ಮೇಲಿನ ಆಧಾರಿತ ಸಮಸ್ಯೆಗಳು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಆಧಾರಿತ ಸಮಸ್ಯೆಗಳು ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳನ್ನು ನಾವು ಇವತ್ತು ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ನಿಮಗೆಲ್ಲರೂ ಕೂಡ ಅರ್ಥ ಆಗಿದೆ ಅಂತ ಮಾಡಿದ್ವಿ. ಇದರ ಮುಂದಿನ ಒಂದು ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.